ವಿಶೇಷ ವೈದ್ಯನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನಿಂದ ನಾವು ಹೊಸ ಒಡಂಬಡಿಕೆಯಲ್ಲಿರುವ 3ನೇ ಸುವಾರ್ತ ಪುಸ್ತಕವಾಗಿರುವ ಲೂಕನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸಲಿರುವೆವು. ಬುದ್ಧಿಯಲ್ಲಿಯೂ ಜ್ಞಾನದಲ್ಲಿಯೂ ಉನ್ನತ ಮಟ್ಟದಲ್ಲಿದ್ದ ವೈದ್ಯನಾದ ಲೂಕನು ಯೇಸುವು ಪರಿಪೂರ್ಣ ಮಾನವನು, ನಮಗೆ ಸಹಾಯ, ದಯೆ ಮತ್ತು ಪ್ರೀತಿಯನ್ನು ವಿಸ್ತರಿಸಲು ಸಮಾಧಾನದ ಮಹಾಯಾಜಕನು ಎಂಬುದಾಗಿ ಮತ್ತು ಇನ್ನೂ ಅನೇಕ ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬಹು ಗಂಭೀರತೆಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನಿಂದ ನಾವು ಸತ್ಯವೇದದಲ್ಲಿನ 42ನೇ ಪುಸ್ತಕವಾಗಿರುವ ಲೂಕನು ಬರೆದ ಸುವಾರ್ತೆಯನ್ನು ಧ್ಯಾನ ಮಾಡೋಣ. ಇಂದು ನಾವು ಲೂಕನು ಬರೆದ ಸುವಾರ್ತೆಯ ಪೀಠಿಕಾ ಭಾಗವನ್ನು ಹಾಗೂ ಅದರ ಹೊರರೇಖೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಲೂಕನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನದಲ್ಲಿ ಕಾಣಸಿಗುವ ಪ್ರಿಯ ವೈದ್ಯನಾಗಿರುವನು. ನೋಡಿರಿ, ಈ ಲೂಕನು ಔಷಧಿಗಳ ತಂದೆ ಎಂಬುದಾಗಿಯೇ ಕರೆಯಲ್ಪಡುವ ಹಿಪೋಕ್ರೆಟಿಸನಿಗಿಂತಲೂ ಹೆಚ್ಚು ವೈದ್ಯಕೀಯ ಶಬ್ದಗಳನ್ನು ಉಪಯೋಗಿಸಿರುವನು. ಇವನನ್ನು ಪವಿತ್ರಾತ್ಮನು ಈ 3ನೇ ಸುವಾರ್ತೆಯನ್ನು ಬರೆಯಲು ಆಯ್ಕೆ ಮಾಡಿಕೊಂಡಿರುವುದನ್ನು ನಾವು ಗಮನಿಸುವಾಗ ಅಲ್ಲಿ ಯಾವ ಆಕಸ್ಮಿಕ ಗ್ರಂಥಕರ್ತನೂ ಇರುವುದಿಲ್ಲ ಎಂಬುದು ಪ್ರಕಟಗೊಳ್ಳುತ್ತದೆ. ಲೂಕನ ಆಯ್ಕೆಯು ಒಂದು ಅತಿ ಮಾನುಷ್ಯ ಆಯ್ಕೆಯಾಗಿತ್ತು. ಅಲ್ಲಿ ಹೆಚ್ಚು ಜ್ಞಾನಿಗಳು ಕರೆಯಲ್ಪಟ್ಟಿರಲಿಲ್ಲ. ಆದರೆ ಲೂಕನು ಆ ವರ್ಗಕ್ಕೆ ಸೇರಿದವನಾಗಿದ್ದಾನೆ. ಇವನು ಮತ್ತು ಅಪೊಸ್ತಲನಾದ ಪೌಲನು ಬುದ್ಧಿಯಲ್ಲಿ ಹಾಗೂ ಆತ್ಮಿಕತೆಯಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದರು ಎಂದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದ್ದರಿಂದ ಅವರಿಬ್ಬರು ಜೊತೆಯಾಗಿ ಪ್ರಯಾಣ ಮಾಡಿದರು ಎಂಬುದನ್ನು ಇದು ಭಾಗಶಃ ವಿವರಿಸುತ್ತದೆ. ಮತ್ತು ಕ್ರಮೇಣ ಅವರಿಬ್ಬರು ಯೇಸು ಕ್ರಿಸ್ತನಲ್ಲಿ ಉತ್ತಮ ಸ್ನೇಹಿತರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಲೂಕನನ್ನು ಅಂದಿನ ಕಾಲದಲ್ಲಿ ವಿಜ್ಞಾನಿಗಳ ದರ್ಜೆಗೆ ಸೇರಿಸಬಹುದು. ಲೂಕನ ಬರಹವು ಹಾಗೂ ಭಾಷೆಯು ಹೊಸ ಒಡಂಬಡಿಕೆಯ ಎಲ್ಲ ಬರಹಗಾರರಿಗಿಂತ ಅತಿ ಉತ್ತಮವಾದ ಗ್ರೀಕ್ ಭಾಷೆಯಾಗಿರುತ್ತದೆ. ಮುಂದೆ ನಾವು ನೋಡುವ ಹಾಗೆ ಇವನು ನಿಷ್ಕೃಷ್ಟವಾದ ಇತಿಹಾಸಗಾರನಾಗಿದ್ದನು ಎಂಬುದು ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಇವನು ಒಬ್ಬ ಕವಿಯೂ ಆಗಿದ್ದನು. ಯಾಕಂದರೆ ಇವನೊಬ್ಬನೇ ಯೇಸುಕ್ರಿಸ್ತನ ಜನನದ ಸುಂದರವಾದ ಗೀತೆಗಳನ್ನು ನಮೂದಿಸಿರುತ್ತಾನೆ. ಲೂಕನೂ ಸಹ ಒಬ್ಬ ಕಲಾವಿದನಾಗಿದ್ದಾನೆ. ಯಾಕಂದರೆ ಇವನು ಯೇಸುಕ್ರಿಸ್ತನ ಅದ್ಭುತವಾದ ಹಾಗೂ ಸರಿಸಾಟಿ ಇಲ್ಲದ ಸಾಮ್ಯಗಳನ್ನು ನಮಗೋಸ್ಕರ ಚಿತ್ರಿಸಿಟ್ಟಿರುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಡಾಕ್ಟರ್ ಲೂಕ್ ಅವರ ಜೀವಿತವು ಮಹಾಸಂಪ್ರದಾಯ ಅಥವಾ ಆಚಾರದಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ಇವರು ತನ್ನ ಸುವಾರ್ತೆಯನ್ನು ಮರಿಯಳ ದೃಷ್ಟಿಕೋನದಿಂದ ಬರೆದಿರುವುದನ್ನು ನಾವು ನೋಡಿದರೆ, ಇವರು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಯನ್ನು ಮರಿಯಳಿಂದ ಪಡೆದರು ಎಂಬ ಅಭಿಪ್ರಾಯವು ಖಾತ್ರಿಯಾಗುತ್ತದೆ. ಖಂಡಿತವಾಗಿ ಇವರು ಆಕೆಯೊಂದಿಗೆ ಚರ್ಚಿಸಿರುವರು. ಅನೇಕ ವಿದ್ವಾಂಸರು ಈ ವಿಷಯವನ್ನು ಒಪ್ಪಿಕೊಳ್ಳುತ್ತಾರೆ. ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ ಸುನ್ನತಿಯವರೊಳಗೆ ಇವರು ಮಾತ್ರವೇ ಎಂಬುದಾಗಿ ಹೇಳಿ, ಮುಂದಿನ ವಾಕ್ಯ ಭಾಗದಲ್ಲಿ ಅಂದರೆ 14ನೇ ವಚನದಲ್ಲಿ ಲೂಕನ ಹೆಸರನ್ನು ಪ್ರಸ್ತಾಪಿಸಿರುವುದನ್ನು ನಾವು ನೋಡುವಾಗ ಈ ಲೂಕನು ಸುನ್ನತಿ ಇಲ್ಲದವನು ಎಂದು ತಿಳಿದು ಬರ್ತದೆ. ಸರ್ ವಿಲಿಯಂ ರ್ಯಾಮ್ಸೆ ಮತ್ತು ಜೆ.ಎಂ. ಸ್ಲಿಪ್ಪರ್ ಎಂಬುವರು ಯಾವ ತಕರಾರು ಇಲ್ಲದೆ ಲೂಕನು ಅನ್ಯನಾಗಿದ್ದನು ಎಂದು ಒಪ್ಪಿಕೊಳ್ಳುತ್ತಾರೆ. ಪ್ರಿಯರೇ, ಇದು ಅನ್ಯರಾಗಿರುವ ನಮಗೂ ಬಹು ಆಸಕ್ತಿಕರವಾಗಿರುವಂತೆ ಮಾಡುತ್ತದಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ಬರೆದಾತನು ಇದೇ ಲೂಕನಾಗಿದ್ದಾನೆ. ಮತ್ತು ಈ ಪುಸ್ತಕದಲ್ಲಿ ಇವನು ಅಪೊಸ್ತಲನಾದ ಪೌಲನ ಜೊತೆಗಾರನಾಗಿರುವನೆಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮಕೆದೋನಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು ಎಂಬುದಾಗಿ.
ಲೂಕನು ಅಪೊಸ್ತಲನಾದ ಪೌಲನೊಂದಿಗೆ ಅವನ 2ನೇ ಮತ್ತು 3ನೇ ಸುವಾರ್ತಾ ಪ್ರಯಾಣಗಳಲ್ಲಿ ಇದ್ದನು ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯರೇ, ಓದಿದಂಥ ವಾಕ್ಯ ಭಾಗವನ್ನು ಲೂಕನು ಬರೆಯುವಾಗ ಮತ್ತು ಅದರ ನಂತರ ಅವನು ಅಪೊಸ್ತಲನಾದ ಪೌಲನೊಂದಿಗೆ ಇದ್ದುಕೊಂಡು ತಾನು 2ನೇ ವ್ಯಕ್ತಿಯಾಗಿದ್ದನು, ಅಂದರೆ ಪೌಲನು ಮೊದಲನೆಯವನು, ಇವನು 2ನೇಯವನು ಎಂಬುದು ಗೊತ್ತಾಗುತ್ತದೆ. ಯಾಕೆಂದರೆ ಈ 16ನೇ ಅಧ್ಯಾಯದ ನಂತರ ಲೂಕನು ಬರೆಯುವಾಗ ನಾವು ಎಂಬ ಪದವನ್ನು ಉಪಯೋಗಿಸುವುದರ ಮೂಲಕ ಅವರೊಂದಿಗೆ ತನ್ನ ಇರುವಿಕೆಯನ್ನು ತಿಳಿಯಪಡಿಸುತ್ತಾನೆ. ಅದಕ್ಕಿಂತ ಮುಂಚೆ ಇವನು ಬರೆದಿರುವುದರಲ್ಲಿ ಅವರು ಎಂಬುದಾಗಿ ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಇದರಿಂದ ಪ್ರಿಯರೇ, ಅಂದರೆ ಈ 16ನೇ ಅಧ್ಯಾಯದ ನಂತರ ವಾಕ್ಯ ಭಾಗದಿಂದ ನಾವು ಕೊನೆಗಾಣಿಸಬಹುದಾದ ವಿಷಯವೇನೆಂದರೆ, ಐರೋಪ್ಯ ದೇಶಕ್ಕೆ ಸೇರಲು ಪೌಲನು ಮಾಡಿದ ಐತಿಹಾಸಿಕ ದಾಟುವಿಕೆಯಲ್ಲಿ ಅವನೊಂದಿಗೆ ಲೂಕನೂ ಇದ್ದನು ಎಂಬುದಾಗಿ. ಇವನು ಬಹುಶಃ ಅಪೊಸ್ತಲನಾದ ಪೌಲನ ಮೂಲಕ ಕ್ರಿಸ್ತ ನಂಬಿಕೆಗೆ ಬಂದವನಾಗಿರಬಹುದು. ನಂತರ ಇವನು ಪೌಲನೊಂದಿಗೆ ಆ 2ನೇ ಸುವಾರ್ತಾ ಪ್ರಯಾಣದಲ್ಲಿ ಹೋಗಿ ಅಲ್ಲಿಂದ ಮುಂದೆ ಅಂತ್ಯದವರೆಗೂ ಪೌಲನೊಂದಿಗೆ ಉಳಿದುಬಿಟ್ಟನು. ನೋಡಿರಿ, ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ತನ್ನ ಹಂಸ ಗೀತೆಯನ್ನು ಬರೆಯುವಾಗ, ಅಂದರೆ ಬಾಳಿನ ಕೊನೆಯ ಪದ್ಯವನ್ನು ಬರೆಯುವಾಗ, ಲೂಕನು ಮಾತ್ರ ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಇವೆಲ್ಲವೂ ನಮಗೆ ಯಾಕೆ ಅಪೊಸ್ತಲನಾದ ಪೌಲನು ಲೂಕನನ್ನು ಪ್ರಿಯನಾದ ವೈದ್ಯನೆಂದು ಕರೆದನು ಎಂಬುದನ್ನು ವಿವರಿಸುತ್ತವೆ. 19ನೇ ಶತಮಾನದ ಮುಕ್ತಾಯದ ಹಂತದಲ್ಲಿ ಐರೋಪ್ಯ ದೇಶ ಹಾಗೂ ಬ್ರಿಟಿಷ್ ದ್ವೀಪಗಳ ಮೇಲೆ ನಾಸ್ತಿಕತ್ವದ ಅಲೆಯು ಹರಡಿಕೊಂಡಿತ್ತು. ಆಗ ಅಲ್ಲಿ ವಿಕ್ಟೋರಿಯಾ ಯುಗವು ಉತ್ಪಾದಿಸಿದ ಆಶಾವಾದದೊಂದಿಗೆ ಭ್ರಾಂತಿ ಹಾಗೂ ನಿರಾಶೆಯು ಕಂಡುಬಂದಿತ್ತು. ಅಲ್ಲಿ ಅದರ ವಿರುದ್ಧ ಒಂದು ರೀತಿಯ ದಂಗೆಯು ಹುಟ್ಟಿಕೊಂಡು ಗೇ 90s ಎಂಬುದನ್ನು ಉತ್ಪಾದಿಸಿತ್ತು ಮತ್ತು ವಿಕ್ಟೋರಿಯಾ ಯುಗದ ಕೈಪಿಡಿಯಂತಿದ್ದ ಸತ್ಯವೇದವನ್ನು ಇನ್ನೂ ಸೂಕ್ಷ್ಮವಾದ ಹಾಗೂ ಗಂಭೀರವಾದ ಶೋಧನಾ ಕಾರ್ಯಕ್ಕೆ ಒಳಪಡಿಸುವಂತೆ ಅನೇಕ ವಿದ್ವಾಂಸರನ್ನು ಅದು ಪ್ರೇರೇಪಿಸಿತು. ನೋಡಿರಿ ಪ್ರಿಯರೇ, ಈ ವಿದ್ವಾಂಸರು ತಮ್ಮ ಶೋಧನಾ ಕಾರ್ಯವನ್ನು ಆರಂಭಿಸುವ ಮೊದಲು ಅವರೆಲ್ಲ ನಾಸ್ತಿಕರಾಗಿದ್ದರು. ಅವರಲ್ಲಿ ಕ್ಯಾಂಬ್ರಿಡ್ಜಿನ ಪ್ರತಿಭಾವಂತ ಎಳೆಯ ವಯಸ್ಸಿನ ವಿದ್ವಾಂಸನಾದ ವಿಲಿಯಂ ರ್ಯಾಮ್ಸೆ ಕೂಡ ಒಬ್ಬನಾಗಿದ್ದನು. ಇವನು ಸತ್ಯವೇದದ ನಿಷ್ಕೃಷ್ಟತೆಯನ್ನು ತಪ್ಪೆಂದು ಸಾಧಿಸಲು ಬಯಸಿದ ಒಬ್ಬ ನಾಸ್ತಿಕನಾಗಿದ್ದನು. ಲೂಕನು ತನ್ನ ಸುವಾರ್ತೆಯಲ್ಲಿ ಯೇಸುಕ್ರಿಸ್ತನ ಐತಿಹಾಸಿಕ ದಾಖಲೆಯನ್ನು ಮತ್ತು ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನ ಸುವಾರ್ತಿಕ ಪ್ರಯಾಣಗಳನ್ನು ಬರೆದಿರುವುದನ್ನು ಈ ತರುಣನು ತಿಳಿದಿದ್ದನು. ಅಷ್ಟೇ ಅಲ್ಲ, ಎಲ್ಲಾ ಇತಿಹಾಸಗಾರರು ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಅನೇಕರು ಸುಳ್ಳುಗಾರರಾಗಿದ್ದಾರೆ ಎಂಬುದನ್ನು ಸಹ ತಿಳಿದಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಡಾಕ್ಟರ್ ಲೂಕನನ್ನು ಇತಿಹಾಸಗಾರನೆಂದು ಪರಿಗಣಿಸಿದ್ದ ವಿಲಿಯಂ ರ್ಯಾಮ್ಸೆಯು ಅವನನ್ನು ಸುಳ್ಳುಗಾರನೆಂದು ಸಾಬೀತುಪಡಿಸಲು ಆಸ್ಯ ಸೀಮೆಗೆ ಪ್ರಾಚೀನ ವಸ್ತುಶಾಸ್ತ್ರಜ್ಞನಾಗಿ ಹೋದನು ಮತ್ತು ಅಲ್ಲಿ ಅವನು ಪೌಲನು ಮಾಡಿದ್ದ ಪ್ರಯಾಣಗಳನ್ನು ಬಹು ಸೂಕ್ಷ್ಮವಾಗಿ ಹಿಂಬಾಲಿಸಿದನು ಮತ್ತು ಆಸ್ಯ ಸೀಮೆಯ ಪರಿಪೂರ್ಣ ಶೋಧನೆಯನ್ನು ಮುಗಿಸಿದ ನಂತರ ಒಂದು ಗಂಭೀರವಾದ ನಿರ್ಧಾರಕ್ಕೆ ಬಂದನು. ಅದೇನೆಂದರೆ, ಡಾಕ್ಟರ್ ಲೂಕನು ಐತಿಹಾಸಿಕವಾಗಿ ನಿಷ್ಕೃಷ್ಟನಾಗಿರುವನು, ಅವನು ಎಲ್ಲಿಯೂ ತಪ್ಪಿರುವುದಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ಇದಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ, ಈ ವಿಲಿಯಂ ರ್ಯಾಮ್ಸೆಯು ತಾನು ನಡೆಸಿದ ಶೋಧನಾ ಕಾರ್ಯದ ಮೂಲಕ ಯೇಸುಕ್ರಿಸ್ತನನ್ನು ನಂಬುವ ವಿಶ್ವಾಸಿಯಾಗಿ ಮಾರ್ಪಟ್ಟನು ಮತ್ತು ಅಪೊಸ್ತಲನಾದ ಪೌಲನ ಸುವಾರ್ತಿಕ ಪ್ರಯಾಣಗಳ ಹಾಗೂ ಆಸ್ಯ ಸೀಮೆಯಲ್ಲಿರುವ ಸಭೆಗಳ ಕುರಿತಾಗಿ ಕೆಲವು ಗಮನಾರ್ಹವಾದಂಥ ಪುಸ್ತಕಗಳನ್ನು ಬರೆದಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಡಾಕ್ಟರ್ ಲೂಕನು ತನ್ನ ಸುವಾರ್ತೆಯನ್ನು 2 ಉದ್ದೇಶದಿಂದ ಬರೆದಿರುತ್ತಾನೆ. ಮೊದಲನೇದಾಗಿ ಅವನ ಉದ್ದೇಶವು ಸಾಹಿತ್ಯಿಕ ಹಾಗೂ ಐತಿಹಾಸಿಕವಾದದ್ದಾಗಿದೆ. ನೋಡಿರಿ, ಹೊಸ ಒಡಂಬಡಿಕೆಯಲ್ಲಿನ 4 ಸುವಾರ್ತೆಗಳಲ್ಲಿ ಲೂಕನ ಸುವಾರ್ತೆಯು ಹೆಚ್ಚು ಕಡಿಮೆ ಪೂರ್ಣವಾದ ಐತಿಹಾಸಿಕ ವಿವರಣೆಯಾಗಿರುತ್ತದೆ. ಬೇರೆ ಯಾವ ಸುವಾರ್ತೆಗಳಲ್ಲಿಯೂ ದೊರೆಯದ ಸಂಸ್ಥೆಗಳ, ಆಚಾರಗಳ, ಭೌಗೋಳಿಕ ಹಾಗೂ ಐತಿಹಾಸಿಕ ಮಾಹಿತಿಯನ್ನು ಈ ಲೂಕನ ಸುವಾರ್ತೆಯಲ್ಲಿ ನಾವು ಪಡೆಯಬಹುದು. ಇನ್ನು ಎರಡನೆಯದಾಗಿ ಅವನ ಉದ್ದೇಶವು ಆತ್ಮೀಕವಾದದ್ದಾಗಿದೆ. ಅಂದರೆ ಮಾನವನಾದ ಯೇಸುಕ್ರಿಸ್ತನನ್ನು ಅವನು ಪರಿಪೂರ್ಣನಾದ ದೈವಿಕ ಮನುಷ್ಯನು ಹಾಗೂ ಲೋಕರಕ್ಷಕನನ್ನಾಗಿ ಪ್ರಸ್ತುತಪಡಿಸಿದ್ದಾನೆ. ಯೇಸುಕ್ರಿಸ್ತನು
ಮಾನವಾವತಾರದಲ್ಲಿ ಬಂದ ದೇವರಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನು ಮೆಸ್ಸಿಯನಾಗಿ ಹುಟ್ಟಿರುವಾತನು ಎಂದು ಮತ್ತಾಯನು ಒತ್ತಿ ಹೇಳುತ್ತಾನೆ. ಯೇಸು ಕ್ರಿಸ್ತನು ಯೆಹೋವನ ಸೇವಕನು ಎಂಬುದಾಗಿ ಮಾರ್ಕನು ಒತ್ತಿ ಹೇಳುತ್ತಾನೆ. ಯೇಸು ಕ್ರಿಸ್ತನು ಪರಿಪೂರ್ಣವಾದ ಮಾನವನು ಎಂಬುದರ ಬಗ್ಗೆ ಲೂಕನು ಒತ್ತಿ ಹೇಳುತ್ತಾನೆ. ಹಾಗೂ ಯೇಸು ಕ್ರಿಸ್ತನು ಮಾನವ ರೂಪದಲ್ಲಿ ಬಂದ ದೇವರು ಎಂಬುದಾಗಿ ಯೋಹಾನನು ಪರಿಚಯಿಸುತ್ತಾನೆ. ಹೇಗೂ ಪ್ರಿಯರೇ, ಯೋಹಾನನು ವೈಜ್ಞಾನಿಕ ಮಾರ್ಗವನ್ನು ಬಳಸಿರುವುದಿಲ್ಲ ಎಂಬುದನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿದೆ. ಡಾಕ್ಟರ್ ಲೂಕನು ತಾನು ನಜರೇತಿನ ಯೇಸುವನ್ನು ಪರೀಕ್ಷಿಸಿರುವುದಾಗಿಯೂ ಹಾಗೂ ಅವನ ನಿರ್ಣಯಗಳು ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ತೋರ್ಪಡಿಸುವವು ಎಂದು ವಿವರಿಸುತ್ತಿರುವನು. ಯೋಹಾನನು ಬಂದು ಮುಟ್ಟಿದ ಅದೇ ಮುಕ್ತಾಯದ ನಿರ್ಣಯಕ್ಕೆ ಲೂಕನೂ ಸಹ ಬಂದನು. ಆದರೆ ಅವನ ಕಾರ್ಯವಿಧಾನ ಹಾಗೂ ತಂತ್ರವು ವಿಭಿನ್ನವಾಗಿದ್ದವು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತಾಯನು ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನು, ಅರಸನು ಮತ್ತು ವಿಮೋಚಕನು ಎಂಬುದಾಗಿ ಪರಿಚಯಿಸುತ್ತಾನೆ. ಮಾರ್ಕನು ಆತನನ್ನು ಪರಾಕ್ರಮ ಜಯಶಾಲಿ ಹಾಗೂ ಲೋಕದ ಅಧಿಪತಿ ಎಂಬುದಾಗಿ ಪರಿಚಯಿಸುತ್ತಾನೆ. ಯೋಹಾನನು ಆತನನ್ನು ದೇವರ ಮಗನು ಎಂಬುದಾಗಿ ಪರಿಚಯಿಸುತ್ತಾನೆ. ಪ್ರಿಯರೇ, ಲೂಕನಾದರೋ ಪರಿಪೂರ್ಣ ದೈವಿಕ ದೇವಕುಮಾರನನ್ನು ನಮ್ಮ ದೌರ್ಬಲ್ಯದ ಅನಿಸಿಕೆಯಿಂದ ಸ್ಪರ್ಶಿಸಲ್ಪಟ್ಟು ನಮಗೆ ಸಹಾಯ, ದಯೆ ಮತ್ತು ಪ್ರೀತಿಯನ್ನು ವಿಸ್ತರಿಸಲು ಸಮರ್ಥನಾಗಿರುವ ನಮ್ಮ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಪರಿಚಯಿಸುತ್ತಾನೆ. ಎಂಥ ಅದ್ಭುತಕರವಾದಂಥ ವಿಷಯವಲ್ಲವೇ? ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಯಾವ ರೀತಿಯಲ್ಲಿ ತನ್ನ ಜನರಿಗೆ ಬರೆದನೋ ಹಾಗೆಯೇ ಲೂಕನು ಸಹ ತನ್ನ ಸ್ವಜನರಿಗೆ, ಅಂದರೆ ಗ್ರೀಕರಿಗೆ ಮತ್ತು ಬುದ್ಧಿವಂತ ಸಮಾಜಕ್ಕೆ ಬರೆದನು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಗ್ರೀಕರು ಇತಿಹಾಸದ ದಿಗಂತದ ಮೇಲೆ ಲೋಕವು ಎಂದೂ ಕಾಣದ ಮಾನವ ಮೇಧಾವಿಗಳ ಅತ್ಯುತ್ತಮ ಹಾಗೂ ಮಿನುಗುವ ಪ್ರದರ್ಶನವನ್ನು ಇಟ್ಟಿತು. ಅದು ಅಥೇನರ ಪೆರಿಕ್ಲಸನಿಗೂ ಹಾಗೂ ಭೌತಿಕ ಸರ್ವೋತ್ಕೃಷ್ಟತೆಯ ಕಾಲಕ್ಕೆ ಸಂಬಂಧಿಸಿದ್ದರಿಂದ ಅದು ಪೆರಿಕ್ಲಿಯನ್ ಯುಗ ಎಂಬುದಾಗಿ ಕರೆಯಲ್ಪಡುತ್ತಿತ್ತು. ನೋಡಿರಿ, ಗ್ರೀಕರು ಮಾನವ ಕುಲವನ್ನು ಪರಿಪೂರ್ಣಗೊಳಿಸಲು ಮತ್ತು ಪರಿಪೂರ್ಣ ಮಾನವನನ್ನು ಪ್ರಗತಿಪಡಿಸಲು ಪ್ರಯತ್ನಿಸಿದರು. ಇಂಥ ಪ್ರಯತ್ನಿಸಲ್ಪಟ್ಟ ಮಾನವನ ಪರಿಪೂರ್ಣತೆಯು ಫಿಡಿಯಸ್ನಂತಹ ದೈಹಿಕ ಹಾಗೂ ಮಾನಸಿಕ ಕ್ಷೇತ್ರದಲ್ಲಿ ಕಂಡುಬಂದವು. ಅವರು ಸುಂದರವಾದ ಹಾಗೂ ಆಲೋಚಿಸುವ ಮಾನವನಿಗಾಗಿ ವಿಶೇಷ ಪ್ರಯತ್ನವನ್ನು ಮಾಡುತ್ತಿದ್ದರು. ನೋಡಿರಿ, ಪ್ಲಾಟೋ, ಅರಿಸ್ಟಾಟಲ್, ಹೋಮರ್, ಐಸ್ಕಿಲಸ್, ಸೊಫೋಕ್ಲೆಸ್, ಯುರಿಫಿಡಿಸ್, ಆರಿಸ್ಟಾಫಿನಿಸ್ ಮತ್ತು ಥುಸೈಡಿಡಿಸ್ ಎಂಬವರೆಲ್ಲರ ವಿದ್ಯಾತತ್ಪರ ಹಾಗೂ ಸಾಹಿತ್ಯಿಕ ಕೆಲಸಗಳು ಪರಿಪೂರ್ಣ ಮಾನವನ ಚಿತ್ರದ ಕಡೆಗೆ ಸಾಗುತ್ತವೆ ಮತ್ತು ಸಾರ್ವತ್ರಿಕ ಮಾನವನನ್ನು ಪಡೆಯುವುದರ ಕಡೆಗೆ ಪ್ರಯತ್ನಿಸುತ್ತವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಗ್ರೀಕರು ತಮ್ಮ ದೇವತೆಗಳನ್ನು ಮಾನವನ ಹೋಲಿಕೆಯಲ್ಲಿ ಅಥವಾ ಮಾನವನನ್ನು ಹೋಲುವಂತೆ ಮಾಡುತ್ತಿದ್ದರು. ವಾಸ್ತವಿಕವಾಗಿ ಅವರ ದೇವತೆಗಳು ಮನುಷ್ಯನು ಮಾಡಿದ ಕಲ್ಪನೆಗಳಾಗಿದ್ದವು. ಅಪೊಲ್ಲೋ, ವೀನಸ್, ಅಥೇನಾ ಮತ್ತು ಡಯಾನಾ ಎಂಬುವುಗಳ ಆಕೃತಿಗಳು ಪೂರ್ವದಿಂದ ಬಂದ ದೇವರಲ್ಲದ ಆರಾಧನೆಯ ಅಸಹ್ಯವಾದ ನಿರೂಪಣೆಗಳಾಗಿರಲಿಲ್ಲ. ಅವು ಮಾನವನ ಉತ್ತಮ ಗುಣಧರ್ಮ ಹಾಗೂ ಅವನ ಹೀನ ಅಥವಾ ತಳದ ಭಾವೋದ್ರಿಕದೊಂದಿಗೆ ಅವನನ್ನು ದೈವೀಕರಿಸಿದವು. ನೋಡಿರಿ, ಅವರ ಎಲ್ಲಾ ದೇವತೆಗಳು ದಯೆಯಿಂದ ಕೂಡಿದವುಗಳಾಗಿರಲಿಲ್ಲ, ಯಾಕಂದರೆ ಅವು ಮಾನವ ಕುಲವನ್ನು ಕಾಲ್ಪನಿಕವನ್ನಾಗಿ ಮಾಡುತ್ತಿದ್ದವು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮಹಾ ಅಲೆಕ್ಸಾಂಡರನು ತಾನು ವಶಪಡಿಸಿಕೊಂಡ ಪ್ರದೇಶಗಳನ್ನೆಲ್ಲ ಈ ಬಿಗಿ ಹಿಡಿತದ ಸಂಸ್ಕೃತಿಯನ್ನು, ಭಾಷೆಯನ್ನು ಮತ್ತು ತತ್ವಜ್ಞಾನವನ್ನು ಚದುರಿಸಿಬಿಟ್ಟನು. ಗ್ರೀಕ್ ಭಾಷೆಯು ಸಾರ್ವತ್ರಿಕ ಭಾಷೆಯಾಯಿತು. ಐಗುಪ್ತದ ಅಲೆಕ್ಸಾಂಡ್ರಿಯಾದಲ್ಲಿ ಹಳೆ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಗೆ ಅನುವಾದಿಸಲಾಯಿತು. ಆ ಭಾಷಾಂತರವನ್ನು ನಾವು ಸೆಪ್ಚುಜೆಂಟ್ ಎಂಬುದಾಗಿ ಕರೆಯುತ್ತೇವೆ. ಅದು ಹಳೆ ಒಡಂಬಡಿಕೆಯ ಅತ್ಯುತ್ತಮವಾದಂಥ ಭಾಷಾಂತರವಾಗಿರುತ್ತದೆ. ನೋಡಿರಿ, ಹೊಸ ಒಡಂಬಡಿಕೆಯು ಗ್ರೀಕ್ ಭಾಷೆಯಲ್ಲಿಯೇ ಬರೆಯಲ್ಪಟ್ಟಿತು. ಇಡೀ ಮನುಕುಲಕ್ಕೆ ಸುವಾರ್ತೆಯ ಪದವಿನ್ಯಾಸವನ್ನು ಹಾಗೂ ಸಂಪರ್ಕವನ್ನು ನಿರ್ವಹಿಸಲು ಗ್ರೀಕ್ ಭಾಷೆಯು ವಾಹಕವಾಗಿ ಒದಗಿಸಲ್ಪಟ್ಟಿತ್ತು. ನೋಡಿರಿ ಪ್ರಿಯರೇ, ಅಭಿವೃದ್ಧಿಯಾದವುಗಳಲ್ಲಿಯೇ ಗ್ರೀಕರ ಸಂಸ್ಕೃತಿ, ಭಾಷೆ ಮತ್ತು ಅವರ ತತ್ವಜ್ಞಾನವು ಅತ್ಯುತ್ತಮವಾದವುಗಳಾಗಿದ್ದಾಗ್ಯೂ
ಅವರು ಮಾನವ ಕುಲವನ್ನು ಪರಿಪೂರ್ಣತೆಗೆ ನಡೆಸಲು ವಿಫಲರಾದರು. ಅವರು ಆದರ್ಶ ರಾಷ್ಟ್ರವನ್ನು ಕಂಡುಹಿಡಿಯಲಿಲ್ಲ. ಹೌದು, ಅವರು ಸ್ವರ್ಗೀಯ ಕ್ಷೇತ್ರಗಳ ಮೇಲೆ ಬಾರದೆ ಆತ್ಮಿಕ ಕ್ಷೇತ್ರದ ನೋಟವನ್ನೇ ಕಳೆದುಕೊಂಡರು. ಈ ಲೋಕವೇ ಅವರಿಗೆ ಮನೆ, ಶಾಲಾ ಕೊಠಡಿ, ಆಟದ ಮೈದಾನ, ಕಾರ್ಯಾಲಯ ಹಾಗೂ ಸಮಾಧಿಯಾಗಿ ಬಿಟ್ಟಿತು. ಡಾಕ್ಟರ್ FW ರಾಬರ್ಟ್ಸನ್ ಎಂಬುವರು ಗ್ರೀಕರ ಬಗ್ಗೆ ಹೀಗೆ ಹೇಳಿದ್ದಾರೆ. ಏನೆಂದರೆ, ಒಬ್ಬ ಗ್ರೀಕನು ತನ್ನನ್ನು ಎಷ್ಟು ಹೆಚ್ಚಾಗಿ ಈ ಲೋಕಕ್ಕೆ ಅಂಟಿಸಿಕೊಂಡನೋ ಅಷ್ಟು ಹೆಚ್ಚಾಗಿ ಈ ಮೊಬ್ಬಾದ ಲೋಕವು ಅವನಿಗೆ ಅಗೋಚರವಾಯಿತು ಎಂಬುದಾಗಿ. ಇದೇ ಕಾರಣದಿಂದಾಗಿ ಪ್ರಿಯರೇ, ಗ್ರೀಕರು ತಿಳಿಯದ ದೇವರಿಗೆ ಒಂದು ಬಲಿಪೀಠವನ್ನು ಕಟ್ಟಿದ್ದರು. ಮತ್ತು ಈ ಗ್ರೀಕರಿಗೆ ಅಪೊಸ್ತಲನಾದ ಪೌಲನು ಪ್ರಸಂಗಿಸುವುದನ್ನು ಪ್ರಾರಂಭಿಸಿದಾಗ ಅದನ್ನು ಇಲ್ಲಿಂದಲೇ ಪ್ರಾರಂಭಿಸಿದನು. ಈ ಸುಸಂಸ್ಕೃತ ಅಥೇನೆಯವರು ನಾಸ್ತಿಕರಾಗಿದ್ದು ಅಪೊಸ್ತಲನಾದ ಪೌಲನನ್ನು ಮಾತಾಳಿ ಎಂಬುದಾಗಿ ಕರೆದು ಅವನು ಸತ್ಯವನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದಾಗ ಅವನನ್ನು ಹಾಸ್ಯ ಮಾಡಿದರು. ಪ್ರಿಯರೇ, ಸುವಾರ್ತೆಯು ಗ್ರೀಕರಿಗೆ ಹುಚ್ಚುತನವಾಗಿದೆ ಎಂಬುದಾಗಿ ಪೌಲನು ಹೇಳಿದನು. ಆದರೆ ಅವನು ಆ ಗ್ರೀಕ್ ಬುದ್ಧಿಗೆ ತನ್ನ ಪತ್ರಿಕೆಯನ್ನು ಬರೆದಿರುವನು. ಅವನು ಅವರಿಗೆ ತಾವು ಗತಕಾಲದಲ್ಲಿ ಅನ್ಯರಾಗಿದ್ದು ಈ ಲೋಕದಲ್ಲಿ ದೇವರಿಲ್ಲದೆ ಯಾವ ನಿರೀಕ್ಷೆಯಿಲ್ಲದವರಾಗಿದ್ದರು ಎಂಬುದಾಗಿ ಹೇಳಿದನು. ಇದುವೇ ಪ್ರಿಯರೇ ಗ್ರೀಕರ ಚಿತ್ರಣವಾಗಿದೆ. ಆದರೆ ಅಪೊಸ್ತಲನಾದ ಪೌಲನು ಅವರಿಗೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಮತ್ತು ಈ ದೇವಕುಮಾರನು ಅವರಿಗಾಗಿ ಸತ್ತನು ಎಂಬುದಾಗಿಯೂ ಬರೆದನು. ಅಪೊಸ್ತಲನಾದ ಪೌಲನು ರೋಮ್ ಪಟ್ಟಣದ ರಸ್ತೆ ಬೀದಿಗಳನ್ನು ಸಾರ್ವತ್ರಿಕ ಭಾಷೆಯೊಂದಿಗೆ ಈ ಲೋಕದ ಮಾನವರೆಲ್ಲರಿಗಾಗಿ ಸತ್ತು ಪುನರುತ್ಥಾನನಾದ ಒಬ್ಬ ಪರಿಪೂರ್ಣ ಮನುಷ್ಯನಾದ ಯೇಸುಕ್ರಿಸ್ತನ ದಿವ್ಯವಾದ ಸುವಾರ್ತೆಯನ್ನು ಸಾರುತ್ತಾ ಸ್ತುತಿದನು. ಇಂಥ ಗ್ರೀಕ್ ಬುದ್ಧಿಗೆ ಲೂಕನು ಬರೆದನು. ಯೇಸುಕ್ರಿಸ್ತನನ್ನು ಏಕೈಕ ಪರಿಪೂರ್ಣ ಮನುಷ್ಯನು, ಸಾರ್ವತ್ರಿಕ ಮಾನವನು ಮತ್ತು ಗ್ರೀಕರು ಹುಡುಕುತ್ತಿದ್ದ ಆ ಒಬ್ಬನೇ ಒಬ್ಬ ಮನುಷ್ಯನು ಎಂಬುದಾಗಿ ಲೂಕನು ಪರಿಚಯಿಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ಲೂಕನು ಬರೆದ ಸುವಾರ್ತೆಯ ಕೆಲವು ವೈಶಿಷ್ಟ್ಯಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ, ಲೂಕನು ಬರೆದ ಸುವಾರ್ತೆಯು ವಿಷಯಾನುಕ್ರಮಣಿಕೆಯಾಗಿದ್ದಾಗ್ಯೂ ಅದು ಮತ್ತಾಯನ ಹಾಗೂ ಮಾರ್ಕನ ಸುವಾರ್ತೆಗಳಲ್ಲಿ ಸೇರಿಸದೇ ಬಿಡಲ್ಪಟ್ಟಿರುವ ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿರುತ್ತದೆ. ಎರಡನೆಯದಾಗಿ, ಡಾಕ್ಟರ್ ಲೂಕನು ನಮಗೆ ಯೇಸುಕ್ರಿಸ್ತನ ಜನನದ ಗೀತೆಗಳನ್ನು ಕೊಡುತ್ತಾನೆ. ಮೂರನೆಯದಾಗಿ, ಬೇರೆ ಯಾವುದೇ ಸುವಾರ್ತೆಗಿಂತಲೂ ತಾನು ಬರೆದ ಸುವಾರ್ತೆಯಲ್ಲಿ ಡಾಕ್ಟರ್ ಲೂಕನು ಯೇಸುಕ್ರಿಸ್ತನು ಕನ್ಯೆಯಲ್ಲಿ ಹುಟ್ಟಿರುವುದರ ವಿಷಯವಾಗಿ ದೀರ್ಘವಾದಂಥ ವಿವರಣೆಯನ್ನು ನೀಡುತ್ತಾನೆ. ಮೊದಲಿನ 2 ಅಧ್ಯಾಯಗಳಲ್ಲಿ ಪ್ರಸವಶಾಸ್ತ್ರಕ್ಕೆ ಸಂಬಂಧಿಸಿದ ನಾಚಿಕೆ ಇಲ್ಲದ ದಾಖಲೆಯನ್ನು ನೀಡುತ್ತಾನೆ. ಡಾಕ್ಟರ್ ಲೂಕನು ಕನ್ಯೆಯ ಮೂಲಕ ಜನನದ ಕುರಿತು ಸ್ಪಷ್ಟವಾದಂಥ ಹಾಗೂ ಮುಚ್ಚುಮರೆಯಿಲ್ಲದ ಹೇಳಿಕೆಯನ್ನು ಕೊಡುತ್ತಾನೆ. ನೋಡಿರಿ ಪ್ರಿಯರೇ, ಡಾಕ್ಟರ್ ಲೂಕನಿಂದ ಹಿಡಿದು ಹೆಸರುವಾಸಿಯಾದ ಜಾನ್ಸ್ ಹಾಪ್ಕಿನ್ಸ್ ಆಸ್ಪತ್ರೆಯ ಡಾಕ್ಟರ್ ಹೋವರ್ಡ್ ಕೆಲ್ಲಿ ಎಂಬ ಸ್ತ್ರೀರೋಗ ತಜ್ಞರವರೆಗೂ ಕನ್ಯೆಯಲ್ಲಿ ಹುಟ್ಟಿರುವುದರ ಕುರಿತು ಬಲವಾದ ದೃಢೀಕರಣವಿದ್ದು ಅದು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಸಾಧ್ಯ ಎಂದು ಹೇಳಿಕೊಳ್ಳುವ ಮಿಥ್ಯಾ ದೈವಶಾಸ್ತ್ರಜ್ಞನ ಹೇಳಿಕೆಯನ್ನು ಕ್ಷುಲ್ಲಕವಾದದ್ದನ್ನಾಗಿ ಮಾಡುತ್ತದೆ. ನಾಲ್ಕನೆಯದಾಗಿ, ಡಾಕ್ಟರ್ ಲೂಕನು ನಮಗೆ 22 ಅದ್ಭುತ ಕಾರ್ಯಗಳನ್ನು ಪ್ರಸ್ತಾಪಿಸುತ್ತಾನೆ. ಅವುಗಳಲ್ಲಿನ 6 ಅದ್ಭುತ ಕಾರ್ಯಗಳು ಬೇರೆ ಯಾವ ಸುವಾರ್ತೆಯಲ್ಲಿಯೂ ಬರೆಯಲ್ಪಟ್ಟಿರುವುದಿಲ್ಲ. 5ನೆಯದಾಗಿ, ಹಾಗೆಯೇ ಅವನು 23 ಸಾಮ್ಯಗಳನ್ನು ಕೊಟ್ಟರೆ ಅವುಗಳಲ್ಲಿನ 18 ಸಾಮ್ಯಗಳು ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ತಪ್ಪಿ ಹೋದ ಮಗನ ಹಾಗೂ ಒಳ್ಳೆ ಸಮಾರ್ಯದವನ ಸಾಮ್ಯಗಳು ಈ 3ನೆಯ ಸುವಾರ್ತೆಗೆ ವಿಲಕ್ಷಣವಾದವುಗಳಾಗಿರುತ್ತವೆ. ಇನ್ನು 6ನೆಯದಾಗಿ, ಪುನರುತ್ಥಾನನಾದ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಎಮ್ಮಾಹು ಹಳ್ಳಿಗೆ ನಡೆದುಕೊಂಡು ಹೋದದ್ದರ ಅತಿ ಮಾನವೀಯ ವಿವರಣೆಯನ್ನು ಕೊಡುವುದರ ಮೂಲಕ ಯೇಸುಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಆತನು ಮನುಷ್ಯನಾಗಿಯೇ ಇದ್ದನು ಎಂದು ಡಾಕ್ಟರ್ ಲೂಕನು ದೃಢೀಕರಿಸುತ್ತಾನೆ. ನೋಡಿರಿ ಪ್ರಿಯರೇ, ಪುನರುತ್ಥಾನವು ಆತ್ಮದ್ದಾಗಿರದೆ ಅದು ದೇಹದ್ದಾಗಿತ್ತು ಎಂದು ಡಾಕ್ಟರ್ ಲೂಕನು ನಿರೂಪಿಸುತ್ತಾನೆ. ಯೇಸುಕ್ರಿಸ್ತನು ಪ್ರಾಕೃತ ದೇಹವಾಗಿ ಬಿತ್ತಲ್ಪಟ್ಟು ಆತ್ಮಿಕ ದೇಹವಾಗಿ ಎದ್ದು ಬಂದನು. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ
15ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಇದನ್ನು ಗಮನಿಸುತ್ತೇವೆ. 7ನೇದಾಗಿ, ಈ ಸುವಾರ್ತೆಯನ್ನು ಒಂದು ನಿರ್ದಿಷ್ಟವಾದ ಮಾನುಷ್ಯ ಸಹಾನುಭೂತಿಯು ವ್ಯಾಪಿಸುತ್ತದೆ. ಇದು ಯೇಸುಕ್ರಿಸ್ತನ ನಿಜವಾದ ಮನುಷ್ಯ ಸ್ವಭಾವವನ್ನು ಪ್ರಕಟಪಡಿಸುತ್ತದೆ ಮಾತ್ರವಲ್ಲ, ಅದರೊಂದಿಗೆ ಮೊದಲನೇ ಶತಮಾನದ ಈ ವೈದ್ಯನಾದ ಲೂಕನ ದೊಡ್ಡ ಹೃದಯದ ಕನಿಕರವನ್ನು ತಿಳಿಸುತ್ತದೆ. ಯಾಕೆಂದರೆ ಪ್ರಿಯರೇ, ಅವನು ಸ್ವತಃ ತಾನೇ ಮಾನವ ಕುಲದ ಸಂಕಷ್ಟದ ಕುರಿತು ಹೆಚ್ಚಿನ ಸಂಗತಿಯನ್ನು ತಿಳಿದಿದ್ದನು. ಇನ್ನು ಕೊನೆಯದಾಗಿ 8ನೇದಾಗಿ, ಔಷಧಿಗಳ ತಂದೆ ಎಂಬುದಾಗಿಯೇ ಕರೆಯಲ್ಪಡುವ ಹಿಪ್ಪೋಕ್ರೆಟಿಸನಿಗಿಂತಲೂ ಡಾಕ್ಟರ್ ಲೂಕನು ಹೆಚ್ಚು ವೈದ್ಯಕೀಯ ಶಬ್ದಗಳನ್ನು ಉಪಯೋಗಿಸಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ನಾವು ಲೂಕನು ಬರೆದ ಸುವಾರ್ತೆಯ ಪೀಠಿಕಾ ಭಾಗವನ್ನು ಧ್ಯಾನ ಮಾಡಿದೆವು. ಬನ್ನಿರಿ, ಈಗ ನಾವು ಈ ಸುವಾರ್ತೆಯ ಹೊರರೇಖೆಯನ್ನು ಗಮನಿಸೋಣ. ಮೊದಲನೆಯದಾಗಿ, ಪರಿಪೂರ್ಣ ಮಾನವನ ಜನನ, ಆತನ ಕುಟುಂಬ. ಲೂಕನು ಬರೆದ ಸುವಾರ್ತೆ 1-3 ಅಧ್ಯಾಯಗಳು. 2ನೇದಾಗಿ, ಪರಿಪೂರ್ಣ ಮಾನವನ ನಿಜ ಪರೀಕ್ಷೆ, ಸ್ವಂತ ಸ್ಥಳದಲ್ಲಿಯೇ ನಿರಾಕರಣೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ. 3ನೇದಾಗಿ, ಗಲಿಲಾಯ ಪ್ರಾಂತ್ಯದಲ್ಲಿ ಪರಿಪೂರ್ಣ ಮಾನವನ ಸೇವೆ. ಲೂಕನು ಬರೆದ ಸುವಾರ್ತೆ 5-9 ಅಧ್ಯಾಯಗಳು. 4ನೇದಾಗಿ, ಯೆರೂಸಲೇಮಿನ ಮಾರ್ಗದಲ್ಲಿ ಪರಿಪೂರ್ಣ ಮಾನವನ ಸೇವೆ. ಲೂಕನು ಬರೆದ ಸುವಾರ್ತೆ 10-18 ಅಧ್ಯಾಯಗಳು. 5ನೇದಾಗಿ, ಯೆರಿಕೋ ಮತ್ತು ಯೆರೂಸಲೇಮಿನಲ್ಲಿ ಪರಿಪೂರ್ಣ ಮಾನವನ ಸೇವೆ. ಲೂಕನು ಬರೆದ ಸುವಾರ್ತೆ 19-21 ಅಧ್ಯಾಯಗಳು. 6ನೇದಾಗಿ, ಪರಿಪೂರ್ಣ ಮಾನವನನ್ನು ಹಿಡಿದುಕೊಟ್ಟದ್ದು, ನ್ಯಾಯ ವಿಚಾರಣೆ ಮತ್ತು ಮರಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಹಾಗೂ 23ನೇ ಅಧ್ಯಾಯ. 7ನೇದಾಗಿ, ಪರಿಪೂರ್ಣ ಮಾನವನ ಪುನರುತ್ಥಾನ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1-48 ವಚನಗಳು. ಕೊನೆಯದಾಗಿ 8ನೇದಾಗಿ, ಪರಿಪೂರ್ಣ ಮಾನವನ ಪರಲೋಕಾರೋಹಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49-53 ವಚನಗಳು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿಯವರೆಗೂ ನಾವು ಲೂಕನು ಬರೆದ ಸುವಾರ್ತೆಯ ಪೀಠಿಕಾ ಭಾಗವನ್ನು ಹಾಗೂ ಹೊರರೇಖೆಯನ್ನು ನೋಡಿಕೊಂಡೆವು. ತಂದೆಯಾದ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಲೂಕನು ಬರೆದ ಸುವಾರ್ತೆಯ ಪೀಠಿಕೆಯ ಭಾಗ, ಅದರ ಹೊರರೇಖೆಯ ವಿವರಣೆ, ಅದು 2 ಪದರಿನ ಮಡಕೆಯ ಉದ್ದೇಶದ್ದಾಗಿದ್ದು, ಈ ಮೂಲಕ ಯೇಸು ಕ್ರಿಸ್ತನನ್ನು ಪರಿಪೂರ್ಣವಾದ ದೈವಿಕ ಮನುಷ್ಯನು ಹಾಗೂ ಲೋಕರಕ್ಷಕನು ಎಂಬುದಾಗಿ ಪ್ರಸ್ತುತಪಡಿಸಿದ್ದನ್ನು ತಿಳಿದುಕೊಂಡೆವು. ಗ್ರೀಕರ ಬುದ್ಧಿಗೆ ನಾಟುವಂತೆ ದೇವರು ಈ ಸುವಾರ್ತೆಯ ಮೂಲಕ ಕಾರ್ಯ ಮಾಡಿದ್ದನ್ನು ತಿಳಿದು ನಾವು ಆತನ ಜ್ಞಾನದಲ್ಲಿ ದಿನಾಲೂ ಹೆಚ್ಚಳ ಪಡೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಅನುಗ್ರಹಿಸಿಕೊಟ್ಟಂಥ ಕೃಪಾ ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಆಲಿಸಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು. ನಿನ್ನ ವಿಶೇಷವಾದ ಜ್ಞಾನವನ್ನು ನಮಗೆ ಅನುಗ್ರಹಿಸಿಕೊಡು. ನಿನ್ನಲ್ಲಿ ಇದ್ದುಕೊಂಡು ಬೆಳೆಯುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ತೃಪ್ತಿಯ ಜೀವಿತವನ್ನೇ ಜೀವಿಸೋಕ್ಕೆ ಸಹಾಯ ಮಾಡು. ಯಾರ್ಯಾರು ಸ್ವಾಮಿ ಇನ್ನೂ ನಿನ್ನನ್ನು ತಿಳಿದುಕೊಳ್ಳಲಿಲ್ಲವೋ ಅವರು ನಿನ್ನನ್ನು ತಿಳಿದುಕೊಳ್ಳುವಂತೆ ನೀನವರ ಜೀವಿತದಲ್ಲಿ ಕಾರ್ಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸುವಾರ್ತೆಯ ಸತ್ಯಾರ್ಥವು ಬಹು ಆಶ್ಚರ್ಯಕರವಾಗಿದೆಯಲ್ಲವೇ? ಇಂತಹ ಹಲವು ಆಶ್ಚರ್ಯ ಕಾರ್ಯಗಳನ್ನು ಮುಂದಕ್ಕೆ ನಾವು ತಿಳಿಯಲಿದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಲು ಸಿದ್ಧರಾಗಿ ಬನ್ನಿರಿ. ಇತರರಿಗೆ ಕೂಡ ಇದನ್ನು ತಿಳಿಸಿರಿ. ತಪ್ಪದೆ ಕರೆ ಮಾಡಿರಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.